ಧಾರವಾಡದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೇಶ್ ಗೌಡರ್ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. ಆದರೆ ಶಿಕ್ಷೆಯ ಪ್ರಮಾಣವನ್ನು ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಕಟಿಸಲಿದೆ. 17 ಅಪರಾಧಿಗಳಿಗೆ ಕೋರ್ಟ್ನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಕೋರ್ಟ್ನಲ್ಲಿ ಕಾದು ಕೂತಿದ್ದಾರೆ ಅಪರಾಧಿಗಳು. ಮೊನ್ನೆಯಷ್ಟೇ ಕೋರ್ಟ್ 17 ಜನ ಅಪರಾಧಿಗಳು ಅಂತ ಹೇಳಿ ತೀರ್ಪನ್ನ ಕೊಟ್ಟಿತ್ತು. ನಿನ್ನೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ ಅನ್ನುವಂತಹ ನಿರೀಕ್ಷೆ ಇತ್ತು. ನಿನ್ನೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಲ್ಲ. ಅಪರಾಧಿಗಳ ಬಳಿ ಅವರ ಒಂದಷ್ಟು ಮಾತುಗಳನ್ನು ಕೂಡ ನ್ಯಾಯಾಧೀಶರು ಕೇಳಿದ್ರು. ಆ ಸಂದರ್ಭದಲ್ಲಿ ಅಪರಾಧಿಗಳು ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಇವತ್ತು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ 17 ಆರೋಪಿಗಳಿಗೆ ಶಿಕ್ಷೆಯ ಪ್ರಮಾಣ ಏನು ಅನ್ನೋದು ಗೊತ್ತಾಗಲಿದೆ. ಜೀವಾವಧಿಯೋ ಅಥವಾ ಜೀವ ಇರುವ ತನಕ ಶಿಕ್ಷೆಯೋ ಅನ್ನೋದು ಗೊತ್ತಾಗಲಿದೆ. ನಾವೇನು ಗಲ್ಲು ಶಿಕ್ಷೆಗೆ ಒತ್ತಾಯ ಮಾಡಲ್ಲ ಅಂತ ಸಿಬಿಐ ಹೇಳಿತ್ತು ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾದ ಮಾಡುವಾಗ. ಆದ್ರೆ ಅತ್ಯಂತ ಕಠಿಣ ಶಿಕ್ಷೆ ಕೊಡಿ ಅಂತ ಹೇಳಿ ಸಿಬಿಐ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ಇದು ಅಂತಿಂತಹ ಪ್ರಕರಣ ಅಲ್ಲ. ಈ ಪ್ರಕರಣದಲ್ಲಿ ಮಾಜಿ ಸಚಿವರು, ಈಗಿನ ಶಾಸಕರು ಪ್ರಭಾವವನ್ನ ಬಳಸಿದ್ದಾರೆ. ಜೊತೆಗೆ ಇಲ್ಲಿ ಸಂಚನ್ನ ಮಾಡಲಾಗಿದೆ ಕೊಲೆಯನ್ನ ಮಾಡೋದಕ್ಕೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ಇಲ್ಲಿ ಸಾಕ್ಷ್ಯವನ್ನ ನಾಶ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿದೆ ಅನ್ನೋದನ್ನ ಕೂಡ ಹೇಳಿದ್ರು. ಹಾಗಾಗಿ ಶಿಕ್ಷೆಯ ಪ್ರಮಾಣ ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅತ್ಯಂತ ಕಠಿಣ ಶಿಕ್ಷೆ ಆಗಬೇಕು. ತಪ್ಪಿತಸ್ಥರಿಗೆ ಅಥವಾ ಇದರಲ್ಲಿ ಯಾರು ಅಪರಾಧಿಗಳಿದ್ದಾರೆ ಅವರಿಗೆ ಪಶ್ಚಾತ್ತಾಪ ಆಗುವಂತಹ ಒಂದು ಶಿಕ್ಷೆ ಆಗಬೇಕು ಅನ್ನುವ ವಿಚಾರವನ್ನ ಹೇಳಿದ್ರು. ಸೊ ಈಗಾಗಲೇ ಸಿಬಿಐ ಪರ ವಕೀಲರು ನಿನ್ನೆ ವಾದ ಮಾಡುವಂತಹ ಸಂದರ್ಭದಲ್ಲಿ ಶಿಕ್ಷೆಯ ವಿಚಾರದಲ್ಲಿ ಅತ್ಯಂತ ಭೀಕರವಾಗಿ ಯೋಗೇಶ್ ಗೌಡರ್ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಸಿಬಿಐ ಪರ ವಕೀಲರು ವಾದ ಮಾಡಿದ್ರು. ಇಲ್ಲಿ ಸಾಕ್ಷ್ಯಗಳನ್ನ ತಿರುಚುವ ಕೆಲಸವನ್ನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಯಾರ್ಯಾರು ಸಾಕ್ಷಿಗಳಿದ್ರಲ್ಲ ಅವರಿಗೂ ಬೆದರಿಕೆ ಹಾಕಿದ್ದಾರೆ. ಹಣದ ಆಮಿಷವನ್ನ ಒಡ್ಡಿದ್ದಾರೆ. ಶಾಸಕ ಸಚಿವ ಸ್ಥಾನವನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಕೂಡ ವಿನಯ್ ಕುಲಕರ್ಣಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ವಾದ ಮಾಡುತ್ತೆ. ಶಾಸಕರಾಗಿ ಕಾನೂನು ಕೈಗೆತ್ತಿಕೊಂಡು ಕೊಲೆಯನ್ನ ಮಾಡಿಸಿದ್ದಾರೆ. ಇವರಿಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸ್ವಲ್ಪವೂ ಕೂಡ ಭಯ ಇಲ್ಲ. ಆ ಕಾರಣಕ್ಕಾಗಿಯೇ ಇಂತಹ ಕೃತ್ಯವನ್ನ ಮಾಡಿಸಿದ್ದಾರೆ. ಆದರೆ ಇಲ್ಲಿ ಕೊಲೆ ಮಾಡುವ ಅಥವಾ ಒಬ್ಬರ ಪ್ರಾಣವನ್ನ ತೆಗೆಯುವಂತಹ ಅಧಿಕಾರ ಯಾರಿಗೂ ಇರೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿ ಪೊಲೀಸರನ್ನೂ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಗಲ್ಲು ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಕೇಳಲ್ಲ. ಆದರೆ ಕಾನೂನಿನಲ್ಲಿ ಯಾವ ಗರಿಷ್ಠ ಶಿಕ್ಷೆ ಇದೆಯೋ ಅದನ್ನು ಕೊಡಬೇಕು ಅಂತ ಹೇಳಿ ನಿನ್ನೆ ಸಿಬಿಐ ಪರ ವಕೀಲರು ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡಿಕೊಂಡ್ರು. ಸೊ ಇನ್ನು ಕೆಲವೇ ಹೊತ್ತಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟವಾಗಲಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಶಿಕ್ಷೆಯ ಪ್ರಮಾಣ ನಿನ್ನೆ ಪ್ರಕಟ ಆಗುತ್ತೆ ಅನ್ನುವ ನಿರೀಕ್ಷೆ ಇತ್ತು. ನಿನ್ನೆ ಅಪರಾಧಿಗಳ ಬಳಿ ಅವರ ಒಂದು ಮನವಿಯನ್ನ ಆಲಿಸಿದಂತಹ ನ್ಯಾಯಾಧೀಶರು ಇವತ್ತಿಗೆ ಮುಂದೂಡಿದ್ದಾರೆ. ಈಗಾಗಲೇ ಅಪರಾಧಿಗಳು ಕೋರ್ಟ್ನಲ್ಲಿ ಇದ್ದಾರಾ? ಯಾವ ರೀತಿಯಂತಹ ಆತಂಕ ಇದೆ? ಶಿಕ್ಷೆಯ ಪ್ರಮಾಣ ಎಷ್ಟಾಗುತ್ತೋ ಅನ್ನುವಂತಹ ಟೆನ್ಷನ್ ಕಾಣಿಸ್ತಾ ಇದೆಯಾ? ಹೇಗೆ ನವಿತಾ ಜೈನ್, ಇನ್ನು ಕೆಲವೇ ಹೊತ್ತಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪರಾಧಿಗಳ ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು. ಇನ್ನು ಕೆಲ ಹೊತ್ತಲ್ಲಿ ಅಂದರೆ ಇವತ್ತು 2 ಬಾರಿ ವಿಚಾರಣೆಯನ್ನು ನ್ಯಾಯಾಧೀಶರು ಮುಂದೂಡಿಕೆಯನ್ನು ಮಾಡಿದ್ರು. 2:45 ಅಂತ ಹೇಳಿದ್ರು. ಹೀಗಾಗಿ 3 ಗಂಟೆಯ ವೇಳೆ, ಅಂದರೆ ಈಗ 3 ಗಂಟೆ ಆಗಿರುವಂಥದ್ದು. ಹೀಗಾಗಿ ಇನ್ನು ಕೆಲವೇ ಹೊತ್ತಲ್ಲಿ ಶಿಕ್ಷೆ ಪ್ರಮಾಣವನ್ನು ನ್ಯಾಯಾಧೀಶರಾಗಿರುವಂಥ ಗಜಾನನ ಭಟ್ ಅವರು ಪ್ರಕಟಿಸಲಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದಾದರೆ ಈ ವಿನಯ್ ಕುಲಕರ್ಣಿ ಸೇರಿದಂತೆ ಅಪರಾಧಿಗಳ ಮೇಲೆ ಪ್ರತ್ಯೇಕವಾಗಿ ಇರುವಂಥ ಸಾಕ್ಷ್ಯಾಧಾರಗಳು, ಜೊತೆಯಲ್ಲಿ ಇಲ್ಲಿ ಆ ಒಂದು ಎವಿಡೆನ್ಸ್ಗಳ ನಿಟ್ಟಿನಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ ಮತ್ತು ಮಾಫಿ ಸಾಕ್ಷಿಗಳು ಯಾರ್ಯಾರ ಬಗ್ಗೆ ಏನೇನು ನುಡಿದಿದ್ದಾರೆ ಅನ್ನೋದ್ರ ಬಗ್ಗೆ ಆಧಾರಿತವಾಗಿ, ಜೊತೆಯಲ್ಲಿ ನಿನ್ನೆ ಏನು ಮನವಿಯನ್ನು ಮಾಡಿಕೊಂಡಿದ್ರು ಅಪರಾಧಿಗಳು, ಅದರ ಆಧಾರಿತವಾಗಿ ನ್ಯಾಯಾಧೀಶರು ಇವತ್ತು ಅದನ್ನು ಪರಿಗಣಿಸಿಕೊಂಡು ಇವತ್ತು ಪ್ರತ್ಯೇಕವಾಗಿ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಲಿರುವಂಥದ್ದು. ಆದರೆ ಪ್ರಮುಖವಾಗಿ ವಿನಯ್ ಕುಲಕರ್ಣಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಸಿಬಿಐ ಪರ ವಕೀಲರು ಕೂಡ ವಾದವನ್ನು ಮಾಡಿದರು. ಯಾಕೆಂದರೆ ಇಲ್ಲಿ ಗಲ್ಲು ಶಿಕ್ಷೆಯನ್ನು ನಾವು ಕೇಳ್ತಾ ಇಲ್ಲ, ಅವರಿಗೆ ಇಲ್ಲಿ ಕ್ಷಮೆ ಇಲ್ಲದಂಥ ಜೀವಿತಾವಧಿ ಕೊಡಬೇಕು,
ಕಠಿಣವಾದ ಒಂದು ಶಿಕ್ಷೆಯನ್ನು ಅವರಿಗೆ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡ್ರು. ಯಾಕಂತಂದರೆ ಈ ಒಂದು ಕೊಲೆ ಏನಿದೆ ಇದು ಬ್ರೂಟಲ್ ಆಗಿ ಮರ್ಡರ್ ಮಾಡಿರುವಂಥದ್ದು. ಇಲ್ಲಿ ಶಾಸಕ ಸ್ಥಾನವನ್ನು ಕೂಡ ಇವರು ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಸಂವಿಧಾನವನ್ನು ಗಾಳಿಗೆ ತೂರಿ ಇಡೀ ಒಂದು ವ್ಯವಸ್ಥೆಯನ್ನು ದುರ್ಬಳಕೆ ಮಾಡಿಕೊಂಡು ಈ ಒಂದು ತನಿಖೆಯನ್ನು ಹಾದಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ರು. ಈ ಒಂದು ಕೊಲೆಯಲ್ಲಿ ಅವರ ಪಾತ್ರ ಇದೆ ಅನ್ನೋ ರೀತಿಯಲ್ಲಿ ಕೂಡ ಗಂಭೀರವಾದಂಥ ಆರೋಪಗಳನ್ನು ಮಾಡಿ ನಿನ್ನೆ ವಾದವನ್ನು ಮಾಡಿದರು. ಆದರೆ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡುವಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ನಮಗೆ 3,000 ಹಸುಗಳನ್ನು ಸಾಕಾಣಿಕೆ ಮಾಡಲಾಗ್ತಾ ಇದೆ, ಮದುವೆ ಬಂದಿರುವಂಥ 2 ಮಕ್ಕಳಿದ್ದಾರೆ, ಅವರು ನೋಡಬೇಕು, ಚಿಕ್ಕ ಮಗನಿದ್ದಾನೆ, ಹೀಗಾಗಿ ಇವೆಲ್ಲವನ್ನ ಕ್ಷೇತ್ರದ ಶಾಸಕನಾಗಿದ್ದೇನೆ, ಒಳ್ಳೆ ರೀತಿಯಲ್ಲಿದೆ, ಬೇಕಾದ್ರೆ ಧಾರವಾಡಕ್ಕೆ ಒಮ್ಮೆ ಬಂದು ಬೇಕಾದರೆ ನೀವು ನನ್ನ ಬಗ್ಗೆ ವಿಚಾರಿಸಬೇಕು ಅನ್ನೋ ರೀತಿಯಲ್ಲಿ ಅವರು ಮನವಿಯನ್ನು ಮಾಡಿಕೊಂಡ್ರು. ಅದೇ ರೀತಿಯಾಗಿ ಉಳಿದ ಎಲ್ಲ ಅಪರಾಧಿಗಳು ಸಹ 2 ಅದೇ ಚಿಕ್ಕ ಮಕ್ಕಳಿದ್ದಾರೆ, ವಯಸ್ಸಾದ ತಂದೆ ತಾಯಿ ಇದ್ದಾರೆ, ನಮಗೆ ಮಾಡೋಕ್ಕೆ ಅಲ್ಲಿ ಯಾರು ಕೂಡ ಅಂದರೆ ನಾವು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ಜೀವನ ನಡೆಯುವಂಥದ್ದೇ ಕಷ್ಟ ಅನ್ನೋ ರೀತಿಯಲ್ಲಿ ಎಲ್ಲ ಅಪರಾಧಿಗಳು ಪ್ರತ್ಯೇಕವಾಗಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅವೆಲ್ಲವನ್ನು ಕೂಡ ನ್ಯಾಯಾಧೀಶರು ಪರಿಗಣಿಸಿಕೊಂಡಿರುವಂಥದ್ದು ಎಲ್ಲ ನೋಟ್ ಮಾಡ್ಕೊಂಡಿದ್ದಾರೆ. ಈಗ ಇವತ್ತು 2 ಬಾರಿ ಮುಂದೂಡಿಕೆ ಆಯಿತು. ಇನ್ನು ಕೆಲ ಹೊತ್ತಲ್ಲಿ ಆ ಒಂದು ಆದೇಶವನ್ನು ಪ್ರಕಟ ಮಾಡಲಿರುವಂಥದ್ದು. ಆ ಒಂದು ನ್ಯಾಯಾಧೀಶರು ಅವರು ಕೊಟ್ಟಿರುವಂಥ ಮನವಿಯನ್ನು ಯಾವ ರೀತಿ ಪರಿಗಣಿಸಿಕೊಂಡು ಇವತ್ತು ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ. ಆದರೆ ಇಲ್ಲಿರುವಂಥ ಒಂದು ವಿಚಾರ ಅಂತಂದರೆ 2 ವರ್ಷ ಮೇಲ್ಪಟ್ಟು ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆದಂಥ ಸಂದರ್ಭದಲ್ಲಿ, ಗರಿಷ್ಠ ಮಟ್ಟದಲ್ಲಿ ಏನಾದರೂ ಶಿಕ್ಷೆ ಪ್ರಮಾಣ ಆದಂಥ ಸಂದರ್ಭದಲ್ಲಿ ಶಾಸಕ ಸ್ಥಾನಕ್ಕೆ ಇಲ್ಲಿ ವಿನಯ್ ಕುಲಕರ್ಣಿಗೆ ಕುತ್ತಾಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕೆಂದರೆ ನೆನ್ನೆಲ್ಲರೂ ಕೂಡ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಪ್ರಮಾಣ ಬೇಕು ಅಂತ ಮನವಿ ಮಾಡಿಕೊಂಡ್ರು. ಆದರೆ ಇವತ್ತು ಗರಿಷ್ಠ ಮಟ್ಟದಲ್ಲಿ ಆದಂಥ ಸಂದರ್ಭದಲ್ಲಿ ಇವರೆಲ್ಲರಿಗೂ ಕೂಡ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಯಾವುದೇ ಆದೇಶ ಬಂದರೂ ಕೂಡ ಅವರು ಮೇಲ್ಮನವಿಗೆ ಹೋಗೋಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಒಂದು ಆತಂಕ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಶಾಸಕ ಸ್ಥಾನ ಇರುತ್ತಾ ಹೋಗುತ್ತಾ ಅನ್ನೋ ಒಂದು ಆತಂಕ ಏನಿದೆ ಅದು ವಿನಯ್ ಕುಲಕರ್ಣಿಗೆ ಕಾಡ್ತಾ ಇರುವಂಥದ್ದು. ಸದ್ಯ ಅವರು ಅಡ್ವೊಕೇಟ್ ಜೊತೆ ಚರ್ಚೆಗಳನ್ನು ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲಿ ಉಳಿದ ಅಪರಾಧಿಗಳಿಗೂ ಕೂಡ ಎಷ್ಟು ಪ್ರಮಾಣದಲ್ಲಿ ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಇವತ್ತು ನ್ಯಾಯಾಧೀಶರು ಯಾವ ರೀತಿ ಆದೇಶವನ್ನು ಕೊಡ್ತಾರೆ ಅಂತೇಳಿ ನವಿತಾ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ನಿನ್ನೆ ನ್ಯಾಯಾಧೀಶರ ಬಳಿ ಮಾತನಾಡುವ ಸಂದರ್ಭದಲ್ಲಿ ಅಂದ್ರೆ ಮನವಿ ಮಾಡುವಂತಹ ಸಂದರ್ಭದಲ್ಲಿ ಇತರೆ ಕೇಸ್ಗಳನ್ನು ಕೂಡ ಉಲ್ಲೇಖ ಮಾಡಿದ್ರು. ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಹೈಕೋರ್ಟ್ ಅಲ್ಲಿ ಆಗಿರುವಂತಹ ಇಂತಹ ಪ್ರಕರಣಗಳಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆ ಪ್ರಮಾಣ ಕೆಲವು ಕಡೆ ಕಡಿಮೆ ಆಗಿದೆ ಅನ್ನೋದು, ಆ ಒಂದು ಕೇಸ್ಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಇದೆ, ಇಂತಹ ಪ್ರಕರಣಗಳಲ್ಲಿ ಈ ಹಿಂದೆ ಆದಂತಹ ಶಿಕ್ಷೆಯ ಪ್ರಮಾಣ ಎಷ್ಟು? ನವಿತಾ ಜೈನ್, ಪ್ರಮುಖವಾಗಿ ಈ ಒಂದು ಕೊಲೆ ಪ್ರಕರಣ ಏನಿದೆ ಇದರಲ್ಲಿ ಇರುವಂತಹ ಸಾಕ್ಷಿಗಳೇನಿದೆ, ಮಾಫಿ ಸಾಕ್ಷಿ ಏನಿದೆ, ಇವೆಲ್ಲವೂ ಕೂಡ ಬಹಳ ಗಂಭೀರವಾಗಿರುವಂಥದ್ದು. ಯೋಗೇಶ್ ಗೌಡ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ A1 ಆರೋಪಿನೇ ಇಲ್ಲಿ ಮಾಫಿ ಸಾಕ್ಷಿಯಾಗಿರುವಂಥದ್ದು. ಎಲ್ಲವೂ ಕೂಡ ವಿನಯ್ ಕುಲಕರ್ಣಿಯ ಒಂದು ಮೂಲಕವಾಗಿ ಅವರ ಒಳಸಂಚಿನಿಂದ ಈ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಫಿ ಸಾಕ್ಷಿಯನ್ನು ನೋಡಿದ್ದಾರೆ. ಇದೇ ಒಂದು ಹೈ ವಿಟ್ನೆಸ್ ಆಗಿರುವಂಥದ್ದು. 2 ಮಾಫಿ ಸಾಕ್ಷಿಗಳಾಗಿದೆ. ಜೊತೆಯಲ್ಲಿ ಅವರಿಗೆ ಸಿಕ್ಕಂಥ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಏನಿದೆ, ಇವರು ಫೋನ್ ಕಾಲಲ್ಲಿ ಕಾಂಟ್ಯಾಕ್ಟ್ಸ್ ಮಾಡಿರುವಂಥದ್ದು, ಇವರೆಲ್ಲರೂ ಮೊದಲು ಕೊಲೆಗೂ ಮಾಡೋಕ್ಕೂ ಮುಂಚೆ ಒಂದು ಕಡೆ ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಯೋಗೇಶ್ ಗೌಡ ಜಿಮ್ ಮುಗಿಸ್ಕೊಂಡು ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಖಾರದ ಪುಡಿ ಹಾಕಿ ಯಾವ ರೀತಿ ಬ್ರೂಟಲ್ ಆಗಿ ಅವರನ್ನು ಮರ್ಡರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಿಕ್ಕಂಥ ಟೆಕ್ನಿಕಲ್ CCTV ದೃಶ್ಯಾವಳಿ ಆಗಿರ್ಬೋದು ಮತ್ತು ಎವಿಡೆನ್ಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಪೂರಕವಾಗಿರುವಂಥದ್ದು. ಆದರೆ ನಾವು ಬೇರೆ ಒಂದು ಕೊಲೆ ಕೇಸ್ಗಳನ್ನು ನೋಡುವಂಥದ್ದಾದರೆ ಆ ಕೊಲೆ ಕೇಸ್ಗಳಲ್ಲಿ ಸರಿಯಾದಂಥ ಸಾಕ್ಷ್ಯಾಧಾರಗಳ ಕೊರತೆ ಇರುತ್ತೆ, ಸಾಕ್ಷಿಗಳ ಹೇಳಿಕೆಗಳು ಕೊಡುವಂಥದ್ರಲ್ಲೂ ಕೂಡ ವ್ಯತ್ಯಯ ಇರುತ್ತೆ. ಹೀಗಾಗಿ ಅದರಲ್ಲಿ ಕೊಡುವಂಥ ಆದೇಶ ಪ್ರಕಟ ಆಗಿರ್ಬೋದು, ಶಿಕ್ಷೆಯ ಪ್ರಮಾಣ ಏರಿಳಿತಗಳಾಗಿರ್ಬೋದು. ಆದರೆ ಈ ಪ್ರಕರಣದಲ್ಲಿ CBI ಇನ್ವೆಸ್ಟಿಗೇಷನ್ ಏನಾಗಿದೆ ಎಲ್ಲವೂ ಕೂಡ ಬಹಳ ಕಟ್ಟುನಿಟ್ಟಾಗಿ ಆಗಿರುವಂಥದ್ದು. ಅವರ ತನಿಖೆಗೆ ಬೇಕಾದಂಥ ಎಲ್ಲ ಸಾಕ್ಷಿಗಳನ್ನು ಅವರು ಒದಗಿಸ್ಕೊಂಡಿದ್ದಾರೆ. ಅದರಲ್ಲಿ ಕೋರ್ಟ್ ಗಮನಕ್ಕೆ ಬಂದಿರುವಂಥದ್ದು ಮಾಫಿ ಸಾಕ್ಷಿಗಳು, ಕೊಲೆ ಆರೋಪಿನೇ ಅದರಲ್ಲಿ ಇನ್ನು ಅಪ್ರೂವರ್ ಆಗಿ ಒಂದು ಎಲ್ಲ ಇಡೀ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳ ವಿರುದ್ಧವಾದಂಥ ಎಲ್ಲ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟಿರುವಂಥದ್ದು. ಹೀಗಾಗಿ ಈ ಪ್ರಕರಣದಲ್ಲಿ ಇದೊಂದು ಮಹತ್ವವಾಗಿರುವಂಥದ್ದು. ಇದೇ ಕಾರಣಕ್ಕೆ ವಿನಯ್ ಕುಲಕರ್ಣಿ ದೋಷಿ ಅಂತೇಳಿ ಕೊಲೆಗಾರ 120B 302 ಕೇಸಲ್ಲಿ ಅವರು ದೋಷಿ ಅಂತ ಹೇಳಿ ಮೊನ್ನೆ ತೀರ್ಪು ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲ ಆರೋಪಿಗಳಕ್ಕೂ ಇನ್ವಾಲ್ವ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದಂಥ ಸಾಕ್ಷ್ಯಾಧಾರಗಳ ಆಧಾರಿತವಾಗಿ ಈಗ ಅವರು ದೋಷಿ ಅಂತ ಆಗಿರುವಂಥದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಡುವಂಥ ಒಂದು ತೀರ್ಪು ಆದೇಶ ಪ್ರಕಟ ಏನಿದೆ ಅದರಲ್ಲಿ ಏನು ಶಿಕ್ಷೆ ಪ್ರಮಾಣ ಪ್ರಕಟದ ವಿಚಾರದಲ್ಲಿ ಕೂಡ ಇವೆಲ್ಲವೂ ಕೂಡ ಇನ್ನು ಅದನ್ನು ಪರಿಗಣಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನವಿತಾ. ಗಂಗಾಧರ್, ಈಗ ಇಂತಹ ಒಂದು ಸಂದರ್ಭದಲ್ಲಿ ಈಗಲೂ ಶಾಸಕ ಸ್ಥಾನದಲ್ಲಿ ಇದ್ದಾರೆ ವಿನಯ್ ಕುಲಕರ್ಣಿ ಅವರು. ಸೊ ಈ ಒಂದು ಸಂದರ್ಭದಲ್ಲಿ ನಾವು ಕಾನೂನಿನ ವಿಚಾರ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಾಗಿರಲಿ, ಜನಪ್ರತಿನಿಧಿಗಳು, ಅದರಲ್ಲೂ ಕೂಡ ಜನಪ್ರತಿನಿಧಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅವರನ್ನೇ ಫಾಲೋ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಈ ಪ್ರಕರಣದಲ್ಲಿ ಅಂತಹ ಒಂದು ಸಂದೇಶ ಹೋಗುವಂತಹ ಶಿಕ್ಷೆಯ ಪ್ರಮಾಣ ಆಗುವಂತಹ ಸಾಧ್ಯತೆಗಳು ಎಷ್ಟಿದೆ? ಯಾಕಂದ್ರೆ ಜನರಿಗೂ ಕೂಡ ಕಾನೂನಿನ ಭಯ ಇರಬೇಕು, ಯಾರೇ ಆದರೂ ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುವಂತಹ ಸಾಧ್ಯತೆಗಳು ಇರುತ್ತಾ?
ಖಂಡಿತವಾಗಿಯೂ ನವಿತಾ ಜೈನ್, ಯಾಕಂತಂದರೆ ಈಗ ಕಳೆದ ಒಂದು ಏನು ಬಿಕ್ಲ ಶಿವನ ಮರ್ಡರ್ ಕೇಸಲ್ಲಿ ಕೇರ್ಪುರಂ ಶಾಸಕ ಬೈರತಿ ಪ್ರಸಾದರನ್ನು ಕೂಡ ಅವರನ್ನು ಬಂಧನ ಮಾಡುವಂಥ ಪ್ರಕ್ರಿಯೆಗಳಾಯಿತು. ಯಾಕಂದರೆ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಅವರಿಗೆ ಬೇಲ್ ಸಿಕ್ಕಿಲ್ಲ, ರಿಜೆಕ್ಟ್ ಆಯಿತು, ಕೊನೆಗೆ ಶರಣಾಗತಿ ಆಗುವಂಥ ಕೆಲಸ ಆಯಿತು. ಆದರೆ ಇದೊಂದು ಉದಾಹರಣೆ ಅಷ್ಟೇ. ಆದರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಯ ವಿಚಾರ ಮತ್ತು ಅವರ ಭಾಗಿತ್ವ ಮತ್ತು ಅವರ ಕೊಲೆಯ ಪಾತ್ರದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದೆಲ್ಲವೂ ಕೂಡ CBI ಇನ್ವೆಸ್ಟಿಗೇಷನಲ್ಲಿ ಎಳೆಯಾಳಾಗಿ ತೆಗೆದುಕೊಂಡಿತ್ತು. ಮತ್ತು ಎವಿಡೆನ್ಸ್ಗಳ ಒಂದು ಸಂಗ್ರಹ ಪ್ರಕ್ರಿಯೆ ಏನಿದೆ ಅವೆಲ್ಲವೂ ಕೂಡ ಗಂಭೀರ ಸ್ವರೂಪವಾಗಿತ್ತು. ಹೀಗಾಗಿ ಮುಂದಿನ ಅಂದರೆ ಈಗ ಬಂದಿರುವಂಥ ಸ್ಥಿತಿ ಏನಿದೆ ಅಂದರೆ ಈಗ ಅವರಾಗಿರುವಂಥದ್ದು ದೋಷಿಯಾದ ತೀರ್ಪಾಗಿರುವಂಥದ್ದು ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಈ ಒಂದು ಪ್ರಕರಣ ಮತ್ತು ಶಾಸಕರಾಗಿರುವಂಥ ಸ್ಥಾನದಲ್ಲಿ ಇನ್ವಾಲ್ವ್ಮೆಂಟ್ ಆದರೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ, ಈ ಒಂದು ಪ್ರಕರಣ, ಈ ಒಂದು ತೀರ್ಪು ಏನಿದೆ ಇದು ಸಾಕ್ಷಿ ಅಂತ ಹೇಳ್ಬೋದು. ಯಾವುದೇ ಒಬ್ಬ ಜನಪ್ರತಿನಿಧಿಗಳಾಗಿರ್ಬೋದು ಅವರು ಈ ರೀತಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಹೇಗೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ, ಸಂಕಷ್ಟಕ್ಕೆ ಸಿಲುಸಬೇಕಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇದು ಒಂದು ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಆದರೆ ಭ್ರಷ್ಟಾಚಾರ ಒಂದು ಕಡೆ, ಮತ್ತು ಬೆದರಿಕೆಗಳಾಗುವಂಥದ್ದು ಒಂದು ಕಡೆ, ಮತ್ತು ಯಾವುದೇ ಒಂದು ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಆಗುವಂತಹ ಪ್ರಕ್ರಿಯೆಗಳೇನಿರುತ್ತೆ ಅವು ಪ್ರಕರಣಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಕೋರ್ಟ್ ಆ ಒಂದು ವಿಚಾರ ಆಯಾಮದಲ್ಲಿ ಅಂದರೆ ಆ ವಿಚಾರಣೆ ಎಂಕ್ವೈರಿಯನ್ನು ಮಾಡುವಂಥ ಪ್ರಕ್ರಿಯೆಗಳು ಬೇರೆ ರೀತಿ ಇರುತ್ತೆ. ಆದರೆ ಕೊಲೆ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತಿಯನ್ನು ಸಾಯಿಸುವಂಥ ಉದ್ದೇಶವನ್ನು ಇಟ್ಟುಕೊಂಡು ಆ ರೀತಿಯಾಗಿ ಪ್ರಕ್ರಿಯೆಗಳಲ್ಲಿ ಭಾಗಿಯಾಗುವಂಥ ನಿಟ್ಟಿನಲ್ಲಿ ಇರುವಂಥದ್ದಾದರೆ ಅಂಥ ಜನಪ್ರತಿನಿಧಿಗಳಿಗೆ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ, ಈ ತೀರ್ಪು ಸಾಕ್ಷಿ ಅಂತ ಹೇಳ್ಬೋದು ನವಿತಾ ಜೈನ್. ಗಂಗಾಧರ್, ಈಗ 17 ಆರೋಪಿಗಳಲ್ಲಿ ಕೆಲವರ ಅಂದರೆ ಅವರು ಮಾಡಿರುವಂತಹ ಆ ಒಂದು ಪ್ರಕರಣದಲ್ಲಿ ಅವರ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ಬೋದು, ಕೆಲವರ ಇನ್ವಾಲ್ವ್ಮೆಂಟ್ ಕಡಿಮೆ ಇರಬಹುದು. ಅದೇ ಕಾರಣಕ್ಕಾಗಿ ಕೋರ್ಟ್ ಮೊನ್ನೆ 2 ಆರೋಪಿಗಳನ್ನ ಕೂಡ ಖುಲಾಸೆ ಮಾಡಿರುವಂಥದ್ದು, ಅಂದರೆ ಇದರಲ್ಲಿ ಇವರ ಪಾತ್ರ ಇಲ್ಲ ಅನ್ನುವಂಥದ್ದು. ಸೊ ಕಡಿಮೆ ಪ್ರಮಾಣದಲ್ಲಿ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅವರಿಗೆ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಆಗುವಂಥದ್ದು. ಆದರೆ ಇಲ್ಲಿ ಮುಖ್ಯವಾಗಿರುವಂಥದ್ದು ಒಬ್ಬ ಶಾಸಕ ತಾನು ಸಚಿವನಾಗಿ ಇದ್ದಂತಹ ಸಂದರ್ಭಗಳನ್ನು ಕೂಡ ಇಲ್ಲಿ ಗಮನಿಸಿದ ಸಂದರ್ಭದಲ್ಲಿ ಆ ಒಂದು ಆಯಾಮದಲ್ಲಿ ನಾವು ನೋಡೋದಾದ್ರೆ ಯಾರ್ಯಾರಿಗೆ ಜಾಸ್ತಿ ಪ್ರಮಾಣದಲ್ಲಿ ಶಿಕ್ಷೆ ಆಗುವಂತಹ ಚಾನ್ಸಸ್ ಇದೆ. ನಮಿತಾ ಜೈನ್, ನಿನ್ನೆ ಅಷ್ಟೇ CBI ಪರ ವಕೀಲರು ಹೇಳುವಂತಹ ಸಂದರ್ಭದಲ್ಲಿ ನಾವು ನೋಡ್ಬೋದು. ಯಾಕಂದ್ರೆ ಅವ್ರು ಹೇಳಿರುವಂಥದ್ದು ಮಾಜಿ ಸಚಿವರು, ಶಾಸಕರು ಅವರು ಸಂವಿಧಾನವನ್ನೇ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಅವರ ಸ್ಥಾನವನ್ನೇ ದುರ್ಬಳಕೆ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ತಮ್ಮ ಸ್ವಂತಕ್ಕೆ ಬಳಸಿಕೊಂಡು ಈ ರೀತಿ ಕೃತ್ಯವನ್ನು ಎಸಗೋದಕ್ಕೆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಗಂಭೀರವಾದಂಥ ಆರೋಪಗಳನ್ನು ಮಾಡಿ ವಾದವನ್ನು ಮಾಡಿದರು. ಇದೇ ಕಾರಣಕ್ಕೆ ಕಠಿಣ ಶಿಕ್ಷೆ ಕೊಡಬೇಕು, ಹೀಗಾಗಿ ಅವರಿಗೆ ಕ್ಷಮೆ ಇಲ್ಲದಂಥ ಕಠಿಣ ಶಿಕ್ಷೆ ಕೊಡಬೇಕು ಅಂತೇಳಿ ಅವರು ವಾದ ಮಾಡಿದರು. ಇದು ಗಂಭೀರ ಸ್ವರೂಪವಾದಂತಹ ಒಂದು ಮಾತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದರೆ ಇಲ್ಲಿ ಒಡೆದಂಥವ್ರು ಯಾರು, ಎಷ್ಟು ಜನ ಪ್ರಮಾಣದ ಎಷ್ಟು ಜನ ಸೇರಿ ಆ ಯೋಗೇಶ್ ಗೌಡನನ್ನ ಕೊಲೆ ಮಾಡಿದ್ರು, ಅವರ ಒಂದು ಭಾಗಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಅವರ ಆ ಒಂದು ಮೇಲಿರುವಂಥ ಸಾಕ್ಷಿಗಳು, ಎವಿಡೆನ್ಸ್ಗಳ ಆಧಾರಿತವಾಗಿ ಅವರಿಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅದು ಒಂದು ಪ್ರಮಾಣ ಆಗಿರುವಂಥದ್ದು. ಜೊತೆಗೆ ಸಹಕರಿಸಿರುವಂಥದ್ದು, ವೆಹಿಕಲ್ಸನ್ನು ಮೂವ್ಮೆಂಟ್ಗೆ ಸಹಕಾರ ಕೊಟ್ಟಿರುವಂಥದ್ದು, ಒಂದು ಶೆಲ್ಟರ್ಗೆ ಒಂದು ಅವಕಾಶವನ್ನು ಕೊಟ್ಟಂಥವ್ರು, ಹಣಕಾಸಿನ ಸಹಾಯ ಮಾಡಿದಂಥವ್ರು, ಅದನ್ನ ತಲೆಮರೆಸ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಂಥವ್ರು ಆಗಿರ್ಬೋದು. ಜೊತೆಯಲ್ಲಿ ಇದರಲ್ಲಿ ಪೊಲೀಸರೇ ತನಿಖೆಯ ಸಂದರ್ಭದಲ್ಲಿ ಆದಿ ತಪ್ಪಿಸುವಂಥ ಏನು ಕೆಲಸ ಮಾಡಿದ್ರು, ಅವರ ಭಾಗಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ. ಆದರೆ ಇಲ್ಲಿ ಎಲ್ಲ 17 ಮಂದಿ ಆರೋಪಿಗಳೇನಿದ್ದಾರೆ ಅವರ ಭಾಗಿತ್ವದ ಸಂಬಂಧಪಟ್ಟಂತೆ ಜೊತೆಯಲ್ಲಿ ಆ ಕೊಲೆಯಲ್ಲಿ ಅವರ ಮೇಲಿರುವಂಥ ಎವಿಡೆನ್ಸ್ಗಳ ಆಧಾರಿತವಾಗಿ ಅವರ ಏನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಆ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಏನೆಲ್ಲ ಎವಿಡೆನ್ಸ್ಗಳು ಒಬ್ಬೊಬ್ಬರ ಮೇಲೆ ಇದೆ ಅದರ ಆಧಾರಿತವಾಗಿಯೇ ಪ್ರತ್ಯೇಕವಾಗಿ ಒಬ್ಬೊಬ್ಬ ಅಪರಾಧಿಗೆ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗುವಂಥದ್ದು. ಇದರ ಅರ್ಥವಾಗಿ ಕೆಲವರಿಗೆ ಗರಿಷ್ಠ ಆಗ್ಬೋದು, ಕೆಲವರಿಗೆ ಕನಿಷ್ಠ ಆಗ್ಬೋದು, ವ್ಯತ್ಯಾಸಗಳು ಕೂಡ ಆಗುವಂಥ ಸಾಧ್ಯತೆಗಳಿದೆ. ಇದೆಲ್ಲವೂ ಕೂಡ ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸದ್ಯ ನ್ಯಾಯಾಧೀಶರು ಯಾವ ರೀತಿ ಒಂದು ಆದೇಶವನ್ನು ಕೊಡ್ತಾರೆ ಅದು ನೋಡಬೇಕು ನವಿತಾ. ಓಕೆ, ಥ್ಯಾಂಕ್ ಯು ಗಂಗಾಧರ್ ಭಗಟ ಡೀಟೇಲ್ಸ್ಗೆ.